ಎಸ್ ದೀಪಾ, ವಿಷಯ ಏನು ಅಂತಂದ್ರೆ ಈ ಚಿನ್ನಯ್ಯ ಯಾರು ಹೇಳಿ? ಅನಾಮಿಕ. ಇಲ್ಲಿವರೆಗೂ ಅನಾಮಿಕ, ಈಗ ಚಿನ್ನಯ್ಯ, ಅದಕ್ಕೂ ಮುಂಚೆ ಭೀಮ. ಈ ಧೂತನೋ ಭೂತನೋ ಗೋತನೋ ಸಮೀರ್ ಇದಾನಲ್ಲ, ಅವನ್ ಕೊಟ್ಟಂತ ಹೆಸರು ಅದು ಭೀಮ ಅಂತ. ಈ ವೈಯಿಂಗ್ ಬೇರೆ ಹೆಸರು ಕೊಡಕ್ಕೆ ಯಾವುದು ಹೆಸರಿರ್ಲಿಲ್ವಾ? ಅದ್ಯಾಕೆ ನಮ್ಮ ಹಿಂದೂಗೆ ಸಂಬಂಧಪಟ್ಟಂತ ಭೀಮಾನ ಹೆಸರು ಕೊಡ್ತೀಯ ನೀನು? ಬೇರೆ ಯಾವುದು ಹೆಸರಿರ್ಲಿಲ್ವೇನೋ? ಈಗ ಆ ಚಿನ್ನಯ್ಯನ ಕತೆ ಬಯಲಾಗಿದೆ. ಚಿನ್ನಯ್ಯ ಅಂತ ಹೆಸರಿಟ್ಕೊಂಡು ಆತ ಚಿನ್ನನೂ ಕದೀತಿದ್ದಂತೆ, ಗೊತ್ತಿಲ್ಲ, ಅದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಒಂದು, ಈಗ ಪೊಲೀಸರು ಈ ಚಿನ್ನಯ್ಯನ ಮೇಲೆ ಯಾವ ರೀತಿ ಥಿಂಕ್ ಮಾಡ್ತಾ ಇರ್ಬೋದು ದೀಪಾ? ನಿಮಗೇನು ಅನ್ಸುತ್ತೆ? ತುಂಬಾ ಸೀರಿಯಸ್ ತಗೊಂಡಿದ್ದಾರೆ ಅನ್ಸುತ್ತಾ? ಅವನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ? ಅಲ್ಲ, ಪ್ರಕರಣವನ್ನ ಸೀರಿಯಸ್ ತಗೊಂಡಿದ್ದಾರೆ, ಬಟ್ ಅವನ ಮೇಲೆ ಕನಿಕರ ಬಂದಿರಬಹುದಾ ಅಥವಾ ಕೋಪ ಬಂದಿರುತ್ತೆ ಅಂತ ನಿಮಗೆ ಅನ್ಸುತ್ತಾ? ಚಿನ್ನಯ್ಯನ ಮೇಲೆ ಕೋಪ ಬಂದಿರುತ್ತೆ ಅಂತ ನಿಮಗೆ ಅನಿಸ್ತಾ ಇದೆ. ಆಕ್ಚುಲಿ ಏನಾಗಿದೆ ಅಂತಂದ್ರೆ ಅವನ ಮೇಲೆ ಕನಿಕರ ಬಂದ್ಬಿಟ್ಟಿದೆ. ಯಾಕೆ ಅಂತಂದ್ರೆ ದೀಪಾ, ಈಗ ನೀವು ಯಾವುದೋ ಒಂದು ಅಸಹಾಯಕತೆಗೆ ಒಳಗಾಗಿ ಏನೋ ಇನ್ನೊಬ್ಬರ ಫೋರ್ಸ್ ಇಂದ ಬಲವಂತವಾಗಿ ಹಿಂಸೆ ಪಟ್ಟು ಕುಟುಂಬದ ರಕ್ಷಣೆಗೋಸ್ಕರ ನೀವು ಆ ಕೆಲಸ ಮಾಡ್ತಾ ಇರ್ತೀರಿ. ಒಂದು ದಿನ ಅದು ಉತ್ತುಂಗಕ್ಕೇರಿದಾಗ ನೀವು ಬ್ಲಾಸ್ಟ್ ಆಗ್ತೀರಾ. ಆಗ ಪೊಲೀಸ್ನವ್ರ ಹತ್ರ ನೀವು ಏನ್ ಹೇಳ್ಕೊತೀರಾ? ನಿಮಗೆ ಎಷ್ಟು ಕಷ್ಟ ಆಯ್ತು, ಎಷ್ಟು ನೋವಾಯ್ತು ಅಂತ ಹೇಳ್ಕೊತೀರಾ, ಅಳಲನ್ನ ತೋಡ್ಕೊಳ್ತೀರಾ. ಆ ಅಳಲನ್ನ ತೋಡ್ಕೊಂಡಾಗ ಆಟೋಮೆಟಿಕಲಿ ಕನಿಕರ ಬರುತ್ತೆ. ಹಾಗಾದ್ರೆ ಎಲ್ಲಿವರೆಗೂ ಬಂತು ಬುರುಡೆ ಸ್ಟೋರಿ? ಎಸ್, ಬುರುಡೆ ರಹಸ್ಯ ಬೆನ್ನತ್ತಿದ SIT ತಂಡ. ಬುರುಡೆ ರಹಸ್ಯ ಬೆನ್ನತ್ತಿದ SIT ತಂಡ ಬಯಲಾಯ್ತು ನೋಡಿ ಚಿನ್ನಯ್ಯ ಬುರುಡೆ ಸ್ಟೋರಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಫುಲ್ ಡ್ರಿಲ್ ಮೇಲೆ ಡ್ರಿಲ್ ನಡೆಸುತ್ತಿದ್ದಾರೆ SIT ಅಧಿಕಾರಿಗಳು. ಧರ್ಮಸ್ಥಳ ಟು ದೆಹಲಿ ಹಾಗೆ ಬುರುಡೆ ರಹಸ್ಯ. ಸುಜಾತಾ ಭಟ್ಗೂ ಕೂಡ ಈಗ ಬಂಧನದ ಭೀತಿ ಶುರುವಾಗ್ಬಿಟ್ಟಿದೆ. ಎಲ್ಲಿ ನಾನು ಅರೆಸ್ಟ್ ಆಗ್ಬಿಡ್ತೀನಿ ಅಂತ ಹೇಳಿ ಈಗಾಗಲೇ ಸುಜಾತಾ ಅವರನ್ನು ಕೂಡ SIT ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ, ಅವರಿಗೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ಆದ್ರೆ ಆಕೆ ಸಮಯ ಅವಕಾಶವನ್ನ ಕೇಳಿದ್ದಾಳೆ. ಸೊ ಯಾವತ್ತು ಹಾಜರಾಗ್ತಾಳೆ ಆಕೆ? ಆಗಸ್ಟ್ 29 ನಾನು ಹಾಜರಾಗ್ತೀನಿ ಅಂತ ಹೇಳಿ ಕೂಡ ಈಗಾಗಲೇ SIT ಅಧಿಕಾರಿಗಳ ಮುಂದೆ ಆಕೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಸೊ ಹಾಗೆ ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ಯಾರು ನಿಮ್ಗೆ ಈ ರೀತಿಯಾಗಿ ಕುಮ್ಮಕ್ ಕೊಟ್ಟಿದ್ದಾರೆ, ಯಾಕೆ ಈ ರೀತಿಯಾಗಿ ನೀವು ಮಾಡಿದ್ರಿ, ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ SIT ಅಧಿಕಾರಿಗಳು. ಧರ್ಮಸ್ಥಳ ಟು ದೆಹಲಿ ಬುರುಡೆ ರಹಸ್ಯ, ಇದರಿಂದ ಯಾರಿದ್ದಾರೆ, ಯಾಕೆ ಈ ರೀತಿಯಾದಂತಹ ಷಡ್ಯಂತ್ರವನ್ನ ನೀವು ರೂಪಿಸಿದ್ರಿ, ನಿಮಗೂ ಅವ್ರಿಗೂ ಎಷ್ಟು ದಿನದ ಸಂಬಂಧ ಇದೆ, ಈ ರೀತಿಯಾಗಿ ಯಾರು ಹೇಳ್ಕೊಟ್ರು ನಿಮ್ಗೆ ಮಾಡೋದಕ್ಕೆ, ಆ ಬುರುಡೆ ಎಲ್ಲಿಂದ ತಂದ್ರಿ, ಯಾರು ನಿಮಗೆ ಸಹಾಯ ಮಾಡಿದ್ರು ಆ ಸಂದರ್ಭದಲ್ಲಿ, ಯಾತಕ್ಕ ತಂದ್ರಿ, ಈ ರೀತಿಯಾಗಿ ಅನಾಮಿಕನಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ SIT ಅಧಿಕಾರಿಗಳು. ಆದ್ರೆ ಸುಜಾತಾ ಭಟ್ಗೆ ಹೇಳಿ ವಯಸ್ಸಾಗಿದೆ. ಸೊ ಹಾಗಾಗಿ ನನಗೆ ಟೈಮ್ ಬೇಕು ಅಂತ ಕೇಳಿದ್ದಾರೆ. ಆಮೇಲೆ ಅವತ್ತು ತಲೆ ತಿರುಗಿ ಬಿದ್ದುಬಿಟ್ಟಿದ್ರು. ಹೌದು, ಅದೇನ್ ಡ್ರಾಮಾನೋ ನಾಟಕನೋ? ನಿಮಗೇನ್ ಅನ್ಸುತ್ತೆ? ಅದು ನಾಟಕ ಅನ್ಸುತ್ತಾ, ಏನ್ ಅನ್ಸುತ್ತೆ? ಯಾಕಂದ್ರೆ ಕ್ಷಣಕ್ಷಣಕ್ಕೊಂದು ಹೇಳಿಕೆಗಳನ್ನ ಆಕೆ ಕೊಡ್ತಿದ್ದಾಳ ಅಂತಂದ್ರೆ ಅದು ಆಬ್ವಿಯಸ್ಲಿ ಡ್ರಾಮಾನೇ ಅನ್ಸುತ್ತೆ. ಎಸ್, ಓಕೆ, ತಗೊಳ್ಳಿ. ಬುರುಡೆ ಬಗ್ಗೆ SIT ಪ್ರಶ್ನೆ ಇದೆಯಲ್ಲ, ಬುರುಡೆ ಬಗ್ಗೆ SIT ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ಗೆ ತಂದಂತಹ ಬುರುಡೆ ಎಲ್ ಸಿಕ್ತು, ಯಾರು ಕೊಟ್ಟಿದ್ದು, ಯಾವಾಗ ಕೊಟ್ರು, ಆ ಬುರುಡೆ ತೆಗೆದಂತಹ ಜಾಗದಲ್ಲಿ ನೀವು ಇದ್ರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಸಿಕ್ಕಿದಂತಹ ಮೂಳಿ ಯಾರದ್ದು, ಬುರುಡೆ ಕೊಟ್ಟು ನಿನಗೆ ಏನಂತ ಹೇಳೋದ್ರು ಅವರು, ಹಾಗೆ FSL ರಿಪೋರ್ಟ್ ಗಂಡಿಸಿನಿದ್ದ ಅಂತಿದೆ ನೋಡಿ. ಈ ರೀತಿಯಾಗಿ ಚಿನ್ನಯ್ಯಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಸೊ ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಅಂತ ಹೇಳಿದ್ಯಾಕೆ, ಆ ಗ್ಯಾಂಗ್ನವರ ಜೊತೆ ಎಲ್ಲೆಲ್ಲಿ ಹೋಗಿದ್ದೆ ನೀನು, ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ ನೋಡಿ. ಅದಕ್ಕೆ ಚಿನ್ನಯ್ಯ ಹೇಳಿದಂತಹ ಬುರುಡೆ ಸತ್ಯ ಏನು? ಹಾಗಾದ್ರೆ ನನಗೆ ಒಂದು ಟೀಮ್ನವರು ತಂದು ಕೊಟ್ರು ಅಂತ ಹೇಳಿದಾನೆ SIT ಅಧಿಕಾರಿಗಳ ಮುಂದೆ. ಆ ಬುರುಡೆ ಯಾರು ತಂದು ಕೊಟ್ರು ಅಂತ ಕೇಳಿದಂತಹ ಸಂದರ್ಭದಲ್ಲಿ ನನಗೆ ಒಂದು ಗುಂಪಿನವರು ಆ ಬುರುಡೆಯನ್ನ ತಂದು ಕೊಟ್ರು, 6 ತಿಂಗಳ ಹಿಂದೆ ಕೊಟ್ರು ಪೊಲೀಸರು ಅಂತ ಹೇಳಿ ಕೊಟ್ರು ಅಂತ ಹೇಳಿದಾನೆ. ನಾನು ಇರ್ಲಿಲ್ಲ, ವಿಡಿಯೋ ಬಗ್ಗೆ ನನಗೇನು ಗೊತ್ತಿಲ್ಲ, ಬುರುಡೆ ಕೊಟ್ಟವರೇ ಮೂಳೆ ಹಾಕಿರ್ಬೇಕು, ನಾನಲ್ಲ ಅಂತ ಹೇಳಿ ಆತ ಹೇಳಿಕೆ ಕೊಟ್ಟಿದ್ದಾನೆ. ಸೊ ಹಾಗೆ ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಹೆಣ್ಣಿನ ಬುರುಡೆ ಅಂತ ಹೇಳಿದ್ರು. ಆದ್ರೆ ಅದನ್ನ FSLಗೆ ಕಳಿಸ್ಕೊಟ್ಟಂತಹ ಸಂದರ್ಭದಲ್ಲಿ ಅದು ಹೆಣ್ಣಿನದಲ್ಲ, ಅದು ಗಂಡಿನದ್ದು, ಪುರುಷನದ್ದು ಅಂತ ಹೇಳಿ ಗೊತ್ತಾಗಿದೆ. ಸೊ ನನಗೆ ಹೆಣ್ಣಿನ ಬುರುಡೆ ಅಂತ ಹೇಳಿ ಕಳಿಸಿದ್ರು, ನಾನು ತಗೊಂಡು ಬಂದೆ ಅದನ್ನ, ಆ ಥರ ಸೀನ್ ಸೃಷ್ಟಿ ಮಾಡಿ ಅಂತ ಹೇಳಿದ್ರು. ನನ್ನನ್ನು ನಂಬಿಸಿ ಈ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ. ಮೊದಲು ದೆಹಲಿಗೆ ಹೋಗಿದ್ವಿ, ಧರ್ಮಸ್ಥಳಕ್ಕೂ ಬಂದಿದ್ವಿ ನೋಡಿ. ಬುರುಡೆ ಗ್ಯಾಂಗ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಹಲವರ ಹೆಸರನ್ನ ಈಗ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ SIT ಅಧಿಕಾರಿಗಳ ಮುಂದೆ. ಚಿನ್ನಯ್ಯ ಹೇಳಿರುವಂತಹ ವ್ಯಕ್ತಿಗಳಿಗೆ ನೋಟಿಸ್ಗೆ SIT ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿದ್ದಾರೆ. ಆತ ಯಾರೆಲ್ಲ ಹೆಸರುಗಳನ್ನ ಬಾಯ್ಬಿಡ್ತಾನೆ ಅವ್ರಿಗೆ SIT ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಹಾಗೆ ಮಾಸ್ಕ್ ಮ್ಯಾನ್ಗೆ
ಯಾರೆಲ್ಲ ಆಶ್ರಯ ಕೊಟ್ಟಿದ್ರಲ್ಲ ಆತಗೆ ಉಳ್ಕೊಳ್ಳಕ್ಕೆ ಅಂತ ಹೇಳಿ ಅವ್ರಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟುತ್ತೆ. ಆಶ್ರಯ ಕೊಟ್ಟವರು ಷಡ್ಯಂತ್ರ ಮಾಡಿದವ್ರಿಗೆ ನೋಟಿಸ್ ಅನ್ನ ಕೊಡ್ಲಾಗುತ್ತೆ. ಶೀಘ್ರದಲ್ಲೇ ಜಡ್ಜ್ ಮುಂದೆ BNS 183 ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುತ್ತೆ. ಇತ್ತ ಸುಜಾತಾ ಭಟ್ ಬಂಧನ ಫಿಕ್ಸಾ? ನೋಡಿ, ಸುಜಾತಾ ಅವ್ರಿಗೆ ವಿಚಾರಣೆಗೆ ಹಾಜರಾಗು ಅಂತ ಹೇಳಿದ್ರೆ ಬರೀ ಏನೇನೋ ಬಾಯಿಗೆ ಬಂದ ಹೇಳಿಕೆಗಳನ್ನ ಆಕೆ ಕೊಡ್ತಾ ಇದ್ಲು ಇಷ್ಟು ದಿನ. ಸುಜಾತಾ ಭಟ್ ಹೇಳಿಕೆಗಳನ್ನ ಈಗಾಗಲೇ SIT ಅಧಿಕಾರಿಗಳು ಕೂಡ ಸಂಗ್ರಹಿಸುತ್ತಿದ್ದಾರೆ. ಓಕೆ, ಇವಾಗ ಅಲ್ಲಿಗೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೋಡಿ, ಗಮನಿಸ್ತಾ ಇದ್ದೀರಾ ಏನಾಗ್ತಾ ಇದೆ, ಒಂದಷ್ಟು ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ತಗೊಳ್ತಾ ಇದ್ರಿ ಪ್ರಶ್ನೆಗಳನ್ನ ನೀವು ತಗೊಳ್ಳೋ ಸ್ಟೈಲ್ ನೋಡ್ತಾ ಇದ್ರೆ ನೀವೇ ಪ್ರಶ್ನೆ ಮಾಡ್ತಾ ಇದ್ರಿ ಅನ್ನೋ ರೇಂಜಲ್ಲಿ ಇತ್ತು. ಓಕೆ, ಕೋರ್ಟ್ಗೆ ತಂದ ಬುರುಡೆ, ಆತ ಒಂದು ಬುರುಡೆ ತಗೊಂಡ್ಬರ್ತಾರೆ. ಹೌದು, ಅದು ಆಕ್ಚುಲಿ ಯಾವ ಬುರುಡೆ ಗೊತ್ತಾ? ಅಟಾನಮಿಯಿಂದ ತಗೊಂಡ್ಬಂದಿರೋ ಬುರುಡೆ. ಬಹುಶಃ ನೀವು ಸೈನ್ಸ್ ಓದೋರಿಗೆ ಗೊತ್ತು, ಬಯೋಲಜಿಯಲ್ಲಿ ಅದಕ್ಕೆ ಪಾಲಿಶ್ ಮಾಡಿ ಹಾಕಿರ್ತಾರೆ. ಈ FSL ವರದಿ ಮಾಡುವಂತ ಅಂದ್ರೆ FSL ಅವರು ಅದನ್ನ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅದು ಆಲ್ರೆಡಿ ವರದಿಲಿ ಬರ್ಕೊಂಡಿದಾರಂತೆ. ಈ ಪಾಲಿಶ್ ಮಾಡಿರ್ತಾರೆ ಅದಕ್ಕೆ. ಯಾಕೆ? ಆ ಬುರುಡೆ ಯಾವುದೇ ಕಾರಣಕ್ಕೂ ಹಾಳಾಗಬಾರದು ಅಂತೇಳಿ ಕೆಮಿಕಲ್ ಅದನ್ನ ಪಾಲಿಶ್ ಮಾಡಿರ್ತಾರೆ. ಆ ಅಂಶ ಆ ಬುರುಡೆ ಮೇಲೆ ಕಂಡು ಬಂದಿದೆಯಂತೆ. ಅಂದ್ರೆ ಅಂಶ ಆಕ್ಚುಲಿ ಪೂರ್ತಿ ಅದು ಸಿಗ್ಬೇಕಿತ್ತು, ಅದರ ಅಂಶ ಕಂಡು ಬಂದಿದೆ. ಅಂದ್ರೆ ಇವ್ರು ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಆ ಬುರುಡೆನ ಬಟ್ಟೆ ಸೊಪ್ಪು ಗಿಟ್ಟೆ ಸೊಪ್ಪು ಹಸ್ತ ಸೊಪ್ಪು ತಗೊಂಡ್ಬಿಟ್ಟು ಚೆನ್ನಾಗಿ ಉಚ್ಕೊಂಡು ತಗೊಂಡ್ಬಂದ್ಬಿಟ್ಟವ್ರೆ. ಹಂಗಾಗಿ ಅದರ ಅಂಶ ಹೋಗಿ ಒಂಚೂರು ಉಳ್ಕೊಂಡಿರುತ್ತಲ್ಲ, ಅದರ ಅಂಶ ಪತ್ತೆ ಆಗಿದೆ. ಆಮೇಲೆ ಯಾರು ಕೊಟ್ಟಿದ್ದು ಆ ಕೋರ್ಟ್ಗೆ ತಂದ ಬುರುಡೆ ಎಲ್ಲಿ ಸಿಕ್ತು ಅನ್ನೋ ಪ್ರಶ್ನೆಯನ್ನ SIT ಕೇಳಿದಾಗ ಈ ತರ ಉತ್ತರ ಏನಾಗಿದೆ ಗೊತ್ತಾ? ನನಗೆ ಒಂದು ಟೀಮ್ನವರು ತಂದು ಕೊಟ್ರು. ಸೊ ಅಲ್ಲಿಗೆ ಆ ಟೀಮ್ನವರು ಯಾರು ಅನ್ನೋದು ಗೊತ್ತಾಗ್ಬೇಕೀಗ. ಅರ್ಥ ಆಯ್ತಾ? ಯಾರಿದ್ದಾರೆ ಇವ್ರ ಹಿಂದೆ ಅನ್ನೋದು. ಆಮೇಲೆ ಯಾರು ಕೊಟ್ಟಿದ್ದು, ಯಾವಾಗ ಕೊಟ್ಟಿದ್ದು? 6 ತಿಂಗಳ ಹಿಂದೆ ಕೊಟ್ಟಿದ್ದು. ಅದಕ್ಕೆ ಉತ್ತರ 6 ತಿಂಗಳಿಂದ ಯಾವಾಗ ಕೊಟ್ಟರು ಅನ್ನೋದಕ್ಕೆ 6 ತಿಂಗಳಿಂದ ಕೊಟ್ಟಿದ್ರು. ಪೊಲೀಸರು ಅಂತ ಹೇಳಿ ಕೊಟ್ರು. ಓಹೋ, ಸುಳ್ಳು ಹೇಳಿ ಕೊಟ್ಟಿದ್ದಾರೆ ಪೊಲೀಸ್ನವರು ಅಂತ ಹೇಳಿ. ಓಕೆ, ಬುರುಡೆ ತೆಗೆದ ಜಾಗದಲ್ಲಿ ನೀವಿದ್ರಾ? ಇಲ್ಲ, ನಾನಿರ್ಲಿಲ್ಲ. ಅದರ ವಿಡಿಯೋನು ಕೂಡ ನಾನು ನೋಡಿಲ್ಲ. ಒಂದು ವೇಳೆ ಅವರು ತೆಗೆದಿದ್ರೆ ಆ ವಿಡಿಯೋನು ಕೂಡ ನಾನು ನೋಡಿಲ್ಲ. ಮತ್ತೆ ಧರ್ಮಸ್ಥಳದಲ್ಲಿ ಸಿಕ್ಕಿದ ಮೂಳೆ ಯಾರದ್ದು? ಹೆಣ್ಣಿನ ಬುರುಡೆಯದ್ದು ಅಂತ ಅವ್ರು ಅಂದಿದ್ರು. ನನಗೆ ಗೊತ್ತಿಲ್ಲ, ನಾನೇನು ವಿಜ್ಞಾನಿನ, ನಾನೇನು ಡಾಕ್ಟ್ರಾ, ಅವನಿಗೆ ಗೊತ್ತಿಲ್ಲ ಯಾರ್ದು ಅಂತೇಳಿ. ಆಮೇಲೆ FSL ರಿಪೋರ್ಟ್ ಗಂಡಸನದ್ದು ಅಂತಿದೆ. ಹೌದಾ? ನನಗೆ ಹೆಣ್ಣಿನ ಬುರುಡೆ ಅಂತ ಹೇಳಿದ್ರು. ಯಾರು ಹೇಳ್ತಾರೆ? SIT ಅವರು. FSL ರಿಪೋರ್ಟ್ ಅದು ಗಂಡಿಂದು ಅಂತ ಹೇಳ್ತಾ ಇದೆ. ಹೌದಾ? ಶಾಕ್ ಆಗ್ತಾನ ಅವನು. ಏನು ಹೌದಾ? ಅದು ನನಗೆ ಹೆಣ್ಣಿಂದು ಅಂತ ಹೇಳಿದ್ರಲ್ಲ, ಮತ್ತೆ ಪಾಪ ಅವನಿಗೆ ಗೊತ್ತೇ ಇಲ್ಲ. ಇದಕ್ಕೆ ಅವ್ರಿಗೆ ಕರುಣೆ ಬಂದಿರೋದು. ಆಮೇಲೆ ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಅಂತ ನೀನ್ ಯಾಕಪ್ಪ ಹೇಳ್ದೆ? ಸರ್, ನಾನೆಲ್ಲಿ ಸಾರ್ ಹೇಳ್ದೆ? ನನ್ನ ಕೈಲಿ ಹೇಳಿಸಿದ್ರು. ಈ ತರ ಸೀನ್ ಅನ್ನ ಕ್ರಿಯೇಟ್ ಮಾಡಿ ಸೃಷ್ಟಿಸಿದ್ರು. ಆ ಗ್ಯಾಂಗ್ನವರ ಜೊತೆ ಎಲ್ಲೆಲ್ಲಿ ಹೋಗಿದ್ದೆ? ಮೊದಲು ದೆಹಲಿಗೆ ಹೋಗಿದ್ವಿ, ಆಮೇಲೆ ಧರ್ಮಸ್ಥಳಕ್ಕೂ ಬಂದಿದ್ವಿ. ನೋಡಿ, ಇವರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ದೆಹಲಿಗೆ ಹೋಗಿದ್ರು, ಆಮೇಲೆ ಧರ್ಮಸ್ಥಳಕ್ಕೆ ಬಂದ್ರು. ಎಲ್ಲೆಲ್ಲಿಗೆ ಬಂದ್ರೋ, ಎಲ್ಲೆಲ್ಲಿಗೆ ಹೋದ್ರೋ, ಇನ್ನು ಏನೇನು ವಿಚಾರಗಳು ಬಯಲಾಗುತ್ತೋ ಗೊತ್ತಿಲ್ಲ. ಓಕೆ, ಈಗ ನೀವ್ ಹೇಳ್ತಾ ಇದ್ರಿ ಸುಜಾತಾ ಭಟ್ ಕತೆ ಏನಾಯ್ತು ಅಂತೇಳಿ. ಸುಜಾತಾ ಭಟ್ ಬಂಧನ ಫಿಕ್ಸ್ ಅಂತ. ಎಸ್, ನೋಡಿ, ಸುಜಾತಾ ಭಟ್ ಹೇಳಿಕೆಗಳನ್ನ ಈಗಾಗಲೇ SIT ಅಧಿಕಾರಿಗಳು ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ. ವಿಚಾರಣೆಗೆ ಬರುವಂತೆ ಸುಜಾತಾ ಭಟ್ಗೆ SIT ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಆಕೆ ಆಗಸ್ಟ್ 29ಕ್ಕೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಸುಜಾತಾ ಈಗ ಆ ಟೈಮ್ ಕೇಳಿದಾಳೆ. ಹಾಗೆ ತಿಮರೋಡಿ ಮಟ್ಟಣ್ಣನವರ ವಿರುದ್ಧ ಆರೋಪ ಮಾಡಿದ್ರಲ್ಲ ಸುಜಾತಾ, ಒಂದು ವೇಳೆ ಏನಾದ್ರು ವಿಚಾರಣೆಗೆ ಸಹಕರಿಸದಿದ್ರೆ ಸುಜಾತಾ ಭಟ್ ಬಂಧನ ಆಗುವುದು ಫಿಕ್ಸ್ ಅನಿಸ್ತಾ ಇದೆ. ಸೊ ಈಗ 29ನೇ ತಾರೀಕು ಆಕೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವಿಚಾರಣೆಗೆ ಹಾಜರಾಗ್ತಾಳೆ. ಆ ಸಂದರ್ಭದಲ್ಲಿ ಆಕೆಯ ಮುಂದೆ ಏನೆಲ್ಲ ಪ್ರಶ್ನೆಗಳನ್ನ ಮಾಡಬಹುದು? ಈಗಾಗಲೇ ಆಕೆ ತಿಮರೋಡಿ ಹಾಗೆ ಮಟ್ಟಣ್ಣನವರು ಅವರ ವಿರುದ್ಧವಾಗಿ ಗಂಭೀರ ಆರೋಪ ಮಾಡಿದ್ದಾಳೆ. ಅದು ಕ್ಷಣಕ್ಕೊಂದು ಹೇಳಿಕೆಗಳನ್ನ ಆಕೆ ಕೊಡ್ತಾ ಬರ್ತಿದ್ದಾಳೆ. ಆಗಸ್ಟ್ 29ಕ್ಕೆ ವಿಚಾರಣೆಗೆ ಬರೋದಾಗಿ ತಿಳಿಸಿರುವಂತದ್ದು. ಹಾಗೆ ಮತ್ತೊಂದು ಕಡೆ ಈಗ ಚಿನ್ನಯ್ಯ ಹಲವರ ಹೆಸರುಗಳನ್ನ ಬಾಯಿ ಬಿಟ್ಟಿದ್ದಾನೆ. ಅವ್ರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಬಹುದಾ ಹೆಂಗೆ? ಎಸ್, ಅವ್ರನ್ನು ಕೂಡ ಕರೆಸುವಂತ ಸಾಧ್ಯತೆ ಇದೆ. ನೀವು ಕೇಳ್ತಾ ಇದ್ರಿ ಸುಜಾತಾ ಭಟ್ ಬಂಧನ ಫಿಕ್ಸಾ ಅಂತೇಳಿ. ಬಹುತೇಕ ಬಂಧಿಸುವಂತ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಮತ್ತೆ ಇಷ್ಟೆಲ್ಲ ಸುಳ್ಳು ನಾಟಕ ಎಲ್ಲ ಹೇಳಿದ್ಮೇಲೆ ಏನ್ ಬಿಟ್ಬಿಡ್ತಾರಾ? ಅಷ್ಟು ಈಸಿಯಾಗಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಚಾರಣೆಗೆ ಕರೆದಿದ್ದಾರೆ. ವಿಚಾರಣೆಗೆ ಬಾರವ ಅಂತಂದ್ರೆ ವಿಚಾರಣೆಗೆ ಒಂದು ವೇಳೆ ಬರದೆ ಹಿಂಗೆ ನಾಟಕ ಗಿಡಕ ಆಡ್ಕೊಂಡು ದಬಾಕೊಂಡು ಕೆಳಗಡೆ ಬೀಳೋದು, ನಾಟಕ ಆಡೋದು, ಈ ತರ ಎಲ್ಲ ಹೈಡ್ರಾಮವನ್ನ ಕ್ರಿಯೇಟ್ ಮಾಡಿಬಿಟ್ಟರೆ ಆಗ ಏನಾಗುತ್ತೆ? ಒಂದ್ ವೇಳೆ ಆಕೆ ಬರ್ಲಿಲ್ಲಪ್ಪ ಅಂತಂದ್ರೆ SIT ಅಧಿಕಾರಿಗಳು ಮನೆಗೆ ಹೋಗ್ತಾರೆ. ಹೆಂಗೆ ಮನೆಗೆ ಹೋಗೋದಿರ್ಲಿ, ಅವ್ರನ್ನ ಬಂಧಿಸ್ಕೊಂಡೆ ಕರ್ಕೊಂಡ್ ಬಂದ್ಬಿಡ್ತಾರೆ ವಿಚಾರಣೆ. ಆಮೇಲೆ ಅದಕ್ಕೆ ಅಂತಾನೆ ಅಲ್ವಾ ಮೆಡಿಕಲ್ ಚೆಕಪ್ ಅಂತ ಇರೋದು. ಈಗ ಏನಕ್ಕೆ ನಿಮಗೆ ಚಿಕಿತ್ಸೆ ಯಾಕೆ ಹೋಗೋಕ್ಕೂ ಮುಂಚೆ ವೈದ್ಯಕೀಯ ಪರೀಕ್ಷೆ ಅಂತ ಯಾಕೆ ಮಾಡ್ತಾರೆ?
ಸರಿ. ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ಅವ್ರನ್ನ ಕೋರ್ಟ್ಗೆ ಹಾಜರು ಮಾಡಿಸೋ ಮುನ್ನ ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತೆ. ಹೌದು. ವೈದ್ಯಕೀಯ ಪರೀಕ್ಷೆ ನಡೆಸಿದಾಗ ಅಲ್ಲಿ ಎಲ್ಲವೂ ಏನೋ BP ಸ್ವಲ್ಪ ಜಾಸ್ತಿ ಬರ್ಬೋದು, BP ಶುಗರ್ ಇರ್ಬೋದು, ಅಜ್ಜಿ ಅಲ್ವೇ, ಹಂಗಾಗಿ ಪಾಪ ಅವೆಲ್ಲ ಇರ್ಬೋದು. ವರ್ಷ ಬೇರೆ ಆಗ್ಬಿಟ್ಟಿದೆ, ಹೇಳಿ ಕೇಳಿ 70 ವರ್ಷ ಬೇರೆ BP ಶುಗರ್ ತಂದ್ಕೊಂಡಿದ್ಯಾರೋ, ಈಗ ಇತ್ತೇನೋ ಅದನ್ನ ಜಾಸ್ತಿ ಮಾಡ್ಕೊಂಡಿದ್ಯಾರೋ ನಾವಾ? ಅವ್ರಿಗೆ ಅವರೇ ಮಾಡ್ಕೊಂಡ್ರು ದೀಪ, ಅವ್ರಿಗೆ ಅವರೇ ಮಾಡ್ಕೊಂಡ್ರು. ಏನ್ ನಾವು ನೀವು ಹಂಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಾ? ನಾವು ನೀವು ತಲ್ತ್ರಿಗೆ ಬೀಳಿ ಅಂತ ಹೇಳಿದ್ವಾ? ಬದುಕೋದಕ್ಕೆ ಬೇಕಾದಷ್ಟು ದಾರಿ ಇತ್ತು. ಆಸ್ತಿ ಸಿಗ್ಲಿಲ್ಲ ಅಂತಂದಿದ್ರೆ ಲೀಗಲ್ ಆಗಿ ಹೋಗ್ಬೇಕಿತ್ತು. ಲೀಗಲ್ ಆಗಿ ಹೋದ್ರು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕಿತ್ತು. ಅವ್ರು ಯಾರೋ ಹೇಳಿದ್ರು, ಇವ್ರು ಯಾರೋ ಹೇಳಿದ್ರು, ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ದಾರೆ. ಓಕೆ, ಸುಜಾತಾಗೆ ಟೈಮ್ ಲೈನ್ ವ್ಯೂಹ ಕೊಟ್ಟಿದಾರಂತ. ಎಸ್, ಸುಜಾತಾಗೆ ಟೈಮ್ ಲೈನ್ ವ್ಯೂಹ ಏನು ಕೊಟ್ಟಿದ್ದಾರೆ? ಟೈಮ್ ಲೈನ್ ತಯಾರಿಸಿದ್ದಾರೆ SIT ಅಧಿಕಾರಿಗಳು. ನೋಡಿ, 1985ರಿಂದ ಹಿಡಿದು 2025ರವರೆಗಿನ ಸುಜಾತಾ ಭಟ್ ಕುರಿತ ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸ ಆಗ್ತಾ ಇದೆ SIT ಅಧಿಕಾರಿಗಳಿಂದ. ಸೊ ಉಡುಪಿ, ಬೆಂಗಳೂರು, ಶಿವಮೊಗ್ಗದಲ್ಲಿ ನೆಲೆಸಿದ್ರು ಸುಜಾತಾ ಅವರು. ಅಂದ್ರೆ ಯಾವ ವರ್ಷದಲ್ಲಿ ಎಲ್ಲಿದ್ರು, ಯಾರ ಜೊತೆ ಇದ್ರು, ಏನ್ ಮಾಡ್ತಾ ಇದ್ರು, ಮದುವೆ ಆಗಿದ್ರಾ ಇಲ್ವಾ, ಮಕ್ಕಳಿದಾರ ಇಲ್ವಾ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ SIT ಅಧಿಕಾರಿಗಳು ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. 2003ರಲ್ಲಿ ಅನನ್ಯ ಭಟ್ ಕಾಣೆ ಆಗಿದ್ರು ಅಂತ ಹೇಳಿದ್ರಲ್ಲ, ಆಗ ಎಲ್ಲಿದ್ರು? ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಟೈಮ್ ಲೈನ್ ಮುಂದಿಟ್ಟು ಪ್ರಶ್ನೆ ಮಾಡೋದಕ್ಕಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ SIT ಅಧಿಕಾರಿಗಳು. ಸಾಕ್ಷ್ಯಾಧಾರವನ್ನ ಮುಂದಿಟ್ಟು ವಿಚಾರಣೆ ಮಾಡಲು SIT ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿದ್ದಾರೆ. ಹಾಗೆ ಆಗಸ್ಟ್ 29ಕ್ಕೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಈಗಾಗಲೇ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, 2003ರಲ್ಲಿ ಅನನ್ಯ ಭಟ್ ಕಾಣೆ ಆಗಿದ್ರು ಅಂತ ಹೇಳಿದ್ರು. ಅಷ್ಟು ವರ್ಷ ಏನ್ ಮಾಡ್ತಾ ಇದ್ರಿ ನೀವು, ಎಲ್ಲಿದ್ರಿ, ಯಾಕೆ ನೀವು ಇವಾಗ ದೂರನ್ನ ಕೊಡೋದಕ್ಕೆ ಮುಂದೆ ಬರಲಿಲ್ಲ, ಈಗ ಕೊಡಕ್ ಬರ್ತಿದ್ದೀರಾ ಅಂತ ಹೇಳಿ ಈ ರೀತಿಯಾಗಿ SIT ಅಧಿಕಾರಿಗಳು ಪ್ರಶ್ನೆಯನ್ನ ಮುಂದಿಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಹಾಗೆ ವಿಚಾರಣೆ ಸಂದರ್ಭದಲ್ಲಿ ಟೈಮ್ ಲೈನ್ ಮುಂದಿಟ್ಟು ಈಗ ಪ್ರಶ್ನೆ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಿದ್ದಾರೆ. ಸೊ ಸುಜಾತಾ ಭಟ್ ಅವತ್ತು ಏನಾದ್ರೂ ಒಂದು ವೇಳೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರು ಆಗ್ಲಿಲ್ಲಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಆಕೆಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರೋದ್ರಲ್ಲಿ ಅಚ್ಚರಿ ಪಡುವಂತಿಲ್ಲ. ಖಂಡಿತವಾಗ್ಲು ಅದಕ್ಕೋಸ್ಕರ ಅಂತಾನೆ ಟೈಮ್ ಲೈನ್ ಅನ್ನ ತಯಾರಿಸಿದ್ದಾರೆ. ಇಲ್ಲಿ ಎಷ್ಟು ಸುಳ್ಳುಗಳನ್ನ ಮಾತಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಎಷ್ಟು ಸುಳ್ಳುಗಳನ್ನ ಸೃಷ್ಟಿಸಿದ್ದಾರೆ ಅಂತಂದ್ರೆ, ಈಗ ನೆಕ್ಸ್ಟ್ ನಾವು ತಗೊಳ್ಳೋ ಬ್ರೇಕಿಂಗ್ ಅಲ್ಲಿ ಗೊತ್ತಾಗುತ್ತೆ. ಕೊಡ್ತಾರೆ, BP ಕೊಡ್ತಾರೆ ಬ್ರೇಕಿಂಗು, PCR ಒಂದು ಹೊಸ ಬ್ರೇಕಿಂಗ್ ಬರ್ತಾ ಇದೆ. ಇವರು ಎಷ್ಟು ನಾಟಕಗಳನ್ನ ಆಡಿದ್ದಾರೆ. 1985ರಿಂದ